ರುಚಿ ರುಚಿಯಾದಂಥ ಬಿಸಿ ಬಿಸಿಯಾದಂಥ ತಾಲಿನ ಕೈಲಿ ಹಿಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ಈ ದಿನ ನಾನು ನಿಮ್ಮ ಮುಂದೆ ಒಂದು ರುಚಿ ರುಚಿಯಾದಂಥ ಬಿಸಿ ಬಿಸಿಯಾದಂಥ ತಾಲಿನ ಕೈಲಿ ಹಿಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಏನು ಈ ತಾಲಿಯ ವಿಶೇಷ ಅಂತ. ದಿಸ್ ಈಸ್ ಎ ಕಂಪ್ಲೀಟ್ ಫುಡ್ ಪ್ಲ್ಯಾಟರ್, ಅಂದರೆ ಸಂಪೂರ್ಣ ಆರೋಗ್ಯಕರವಾದ ತಾಲಿ. ನಾವು ಮಳೆಗಾಲದಲ್ಲಿ ಹೇಗೆ ನಮ್ಮ ಊಟ ಮಾಡಬೇಕು, ನಾವು ಯಾವ್ಯಾವುದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ತಾಲಿಯಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ನೋಡೋಣ. ಈ ತಾಲಿಯಲ್ಲಿ ಮೊದಲನೇದಾಗಿ ನಾನು ಉಪ್ಪು ಮತ್ತು ಹಸಿ ಶುಂಠಿನ ಇಟ್ಟಿದ್ದೀನಿ. ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ಹಸಿ ಶುಂಠಿ ಊಟಕ್ಕೆ ಹೇಗಪ್ಪ ಇಟ್ಟಿದ್ದಾರೆ ಇವರು ಅಂತ, ಅದ್ರ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ನಂತರ ನಾನು ನಿಂಬೆ ಹಣ್ಣು ಮತ್ತು ನಲ್ಲಿಕಾಯಿ ಮಿಶ್ರಣವಾದ ಉಪ್ಪಿನಕಾಯನ್ನು ಇಟ್ಟಿದ್ದೀನಿ. ನೀವು ಇದ್ರ ಬದಲು ಯಾವುದಾದ್ರೂ ಒಂದನ್ನಾದರೂ ಕೂಡ ಉಪಯೋಗ ಮಾಡ್ಬೋದು. ಹಸುವಿನ ತುಪ್ಪವನ್ನು ಇಟ್ಕೊಂಡಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಡಿ ತೋರಿಸಿರುವಂತಹ ಎಳ್ಳಿನ ಚಟ್ನಿ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚಟ್ನಿ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿಯ ಪಲ್ಯವನ್ನು ನಾನು ಇದರಲ್ಲಿ ತೊಗೊಂಡಿದ್ದೀನಿ. ಹೆಸರು ಬೇಳೆಯ ರಸಮ್ಮನ್ನು ನಾನು ಮಾಡ್ಕೊಂಡಿದ್ದೀನಿ. ನಾಲ್ಕು ಗಂಟೆಗಳ ಕಾಲ ನೆನೆ ಇಟ್ಟು ಓಪನ್ ಕುಕ್ಕಿಂಗ್ ಮಾಡಿರುವಂತಹ, ಅಂದರೆ ಓಪನ್ ಆಗಿ ಬೇಯಿಸಿರುವಂತಹ ಅನ್ನವನ್ನು ತಗೊಂಡಿದ್ದೀನಿ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಡಿ ತೋರಿಸಿರುವಂತಹ ಕಾಯಿ ಗಂಜಿ ಅಥವಾ ಮೆಂತ್ಯ ಗಂಜಿಯನ್ನು ಕೂಡ ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸಿಕೊಟ್ಟಂಥ ತಕ್ರ ಪ್ರಯೋಗ, ಅಂದರೆ ಮಜ್ಜಿಗೆಯ ಒಂದು ರೆಸಿಪಿ ನಾನು ಏನು ಹೇಳಿಕೊಟ್ಟಿದ್ದೆ ಅದನ್ನು ಕೂಡ ಒಂದು ಗ್ಲಾಸಲ್ಲಿ ತಗೊಂಡಿದ್ದೀನಿ. ಮಳೆಗಾಲದಲ್ಲಿ ನಮ್ಮ ಊಟ ಹೇಗಿರಬೇಕು, ನಾವು ಹೇಗೆ ಅದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಉಪ್ಪು ಮತ್ತು ಹಸಿ ಶುಂಠಿಯನ್ನು ನಾನು ಈ ಬಟ್ಟಲಿನಲ್ಲಿ ತೊಗೊಂಡಿದ್ದೀನಿ. ಆಶ್ಚರ್ಯ ಆಗ್ಬೋದು, ಹಸಿ ಶುಂಠಿ ಹೇಗಪ್ಪ ತಿನ್ನೋದು ಅಂತ. ಮಳೆಗಾಲದಲ್ಲಿ ನಮ್ಮ ಡೈಜೆಸ್ಟಿವ್ ಫೈರ್ ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಡೈಜೆಸ್ಟಿವ್ ಮೆಟಬಾಲಿಸಮ್ ತುಂಬ ಕಡಿಮೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಾವು ಊಟಕ್ಕೂ ಒಂದು ಅರ್ಧ ಗಂಟೆಯ ಮುಂಚೆ ಹಸಿ ಶುಂಠಿ ಮತ್ತು ಉಪ್ಪನ್ನು ಒಂದು ಇಂಚು ಹಸಿ ಶುಂಠಿ ಮತ್ತು ಉಪ್ಪನ್ನು ನಾವು ಜಿಗಿದು ನುಂಗಿದರೆ ಆ ಶುಂಠಿಯ ರಸದಿಂದ ನಮ್ಮ ಅಗ್ನಿದೀಪನ ಆಗುತ್ತೆ. ಅಂದರೆ ನಮ್ಮ ಡೈಜೆಸ್ಟಿವ್ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಸೊ ನಮಗೆ ಡೈಜೆಸ್ಟಿವ್ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ನಮ್ಗೆ ಯಾವುದೇ ರೀತಿ ಅಸಿಡಿಟಿ ಅಥವಾ ಮುಂತಾದ ತೊಂದರೆಗಳು ಬರೋದಿಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಇದನ್ನು ನೀವು ತೆಗೆಬೇಕು. ಆನಂತರ ವರ್ಷ ಋತು, ಅಂದರೆ ಈ ಮಳೆಗಾಲದಲ್ಲಿ ನಾವು ಲವಣ ರಸವ ಕನ್ಸಂಪ್ಷನನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಲವಣ ರಸ ಅಂದರೆ ಉಪ್ಪಿನ ಅಂಶ ಇರುವಂತಹ ಒಂದು ರಸ, ಅಂದರೆ ಮೇಜರಾಗಿ ನಮ್ಮ ಸೌತ್ ಇಂಡಿಯನಲ್ಲಿ ನಾವು ಯೂಸ್ ಮಾಡೋದೇ ಉಪ್ಪಿನಕಾಯಿ. ಸೊ ಉಪ್ಪಿನಕಾಯಿ ಯಾವುದ್ರಲ್ಲಿ ಇರಬೇಕು ವರ್ಷ ಋತುವಲ್ಲಿ ಅಂತಂದರೆ ಲವಣ ಆಮ್ಲ ರಸ ಅಂತಂದರೆ ನಲ್ಲಿಕಾಯಿ ಆಗಿರ್ಬೋದು ಅಥವಾ ನಿಂಬೆಕಾಯಿ ಆಗಿರ್ಬೋದು ಅಥವಾ ಬಿಂಬುಳಿ ಅಥವಾ ಮುಂತಾದ ಪದಾರ್ಥಗಳಂದರೆ ನಾವು ಹುಳಿ ಇರುವಂಥ ಒಂದು ಹಣ್ಣು ಅಥವಾ ಕಾಯಿಗಳನ್ನು ತೊಗೊಂಡು ನಾವು ಉಪ್ಪಿನಕಾಯಿಯನ್ನು ತಯಾರಿಸಿ ಅದನ್ನು ನಾವು ಊಟದ ಜೊತೆಗೆ ಸೇವನೆ ಮಾಡ್ಬೋದು. ಆಯುರ್ವೇದದಲ್ಲಿ ಯಾವುದೇ ಒಂದು ಆಹಾರವನ್ನು ಸೇವನೆ ಮಾಡಬೇಕಂದ್ರೆ ಅದಕ್ಕೆ ತುಪ್ಪ ದ ಮಸ್ಟ್ ಇಂಗ್ರೀಡಿಯೆಂಟ್. ನಾವು ತುಪ್ಪವನ್ನು ಜೊತೆಗೆ ನಾವು ಹಾಕ್ಕೊಂಡೇ ನಾವು ಊಟವನ್ನು ಮಾಡಬೇಕು. ಸೊ ನಾನು ಅದಕ್ಕೆ ಗೋಘೃತವನ್ನು ತೊಗೊಂಡಿದ್ದೀನಿ. ಇವಾಗ ಈ ತಾಲಿಗೆ ನಾನು 1 ಸ್ಪೂನಷ್ಟು ಎಳ್ಳಿನ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಕೂಡ ಈ ತಾಲಿಗೆ ಹಾಕೋತಾ ಇದ್ದೀನಿ. ನೀವು ಬೆಂಡೆಕಾಯಿ ಬದಲು ಸೋರೆಕಾಯಿ, ಪಡವಲಕಾಯಿ, ತೊಂಡೆಕಾಯಿ, ಹೀರೆಕಾಯಿ ಅಥವಾ ಬೂದ್ಗುಂಬಳಕಾಯಿ, ಸಿಗುಂಬಳಕಾಯಿ ಈ ವರ್ಷ ಋತುವಲ್ಲಿ ಈ ತರಕಾರಿಗಳನ್ನು ನೀವು ಬಳಸಿಕೊಂಡು ಪಲ್ಯವನ್ನು ಮಾಡ್ಕೋಬೋದು ಅಥವಾ ತವಾ ಫ್ರೈ ಮಾಡ್ಕೊಳ್ಬೋದು. ನಿಮಗೆ ಬೇಕಾದ ರುಚಿ, ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಅದನ್ನು ಬಳಸ್ಕೊಳ್ಬಹುದು. ನಾನಿವತ್ತು ಬೆಂಡೆಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ದೀನಿ.
ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಾಯಿ ಗಂಜಿ ಅಥವಾ ಈ ಮೆಂತ್ಯ ಗಂಜಿಯನ್ನು ಮಾಡಿ ತೋರಿಸಿದ್ದೆ. ಸೊ ನಾನು ಮೆಂತ್ಯ ಗಂಜಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಗಂಜಿಯ ಬದಲು ನೀವು ಸುಕ್ಕ ರೋಟಿ ಅಥವಾ ಫುಲ್ಕಾ ಅಥವಾ ಚಪಾತಿ ಅಥವಾ ಜೋಳದ ರೊಟ್ಟಿ ಅಥವಾ ಬಾಜ್ರಾ ರೊಟ್ಟಿ ಯಾವುದಾದ್ರೂ ಒಂದು ರೊಟ್ಟಿಯನ್ನು ತೊಗೊಳ್ಬೋದು. ಆದರೆ ಪೂರಿ, ಪರಾಟ ಈ ಥರ ಎಣ್ಣೆ ಇರುವ ಅಂಶಗಳನ್ನು ನಾವು ಅವಾಯ್ಡ್ ಮಾಡಬೇಕು. ನಂತರ ನಾನು ವೈಟ್ ರೈಸ್ ಅಥವಾ ಅನ್ನವನ್ನು ತೊಗೊಳ್ತಾ ಇದ್ದೀನಿ, 1-2 ಚಮಚ. ಅನ್ನವನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. 4 ಗಂಟೆಗಳ ಮುಂಚೆ ಅಕ್ಕಿಯನ್ನು ನೆನೆ ಇಟ್ಟು ನಾವು ಓಪನ್ ಕುಕ್ಕಿಂಗ್ ಅಂದರೆ ಯಾವುದೇ ಕುಕ್ಕರ್ ಅಥವಾ ವಿಶಿಲ್ ಬರುವಂತಹ ಒಂದು ಪಾತ್ರೆಯಲ್ಲಿ ನಾವು ಹಾಕಲಾರದೆ ಓಪನ್ ಕುಕ್ಕಿಂಗಲ್ಲಿ ನಾವು ಅನ್ನವನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಓಪನ್ ಕುಕ್ಕಿಂಗಲ್ಲಿ ನಾನು ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ತಾಲಿಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂತಹ ಈ ವೈಟ್ ರೈಸ್ ಅಥವಾ ಅನ್ನಕ್ಕೆ ನಾನು ಹೆಸರುಬೇಳೆ ರಸಮನ್ನು ಮಾಡ್ಕೊಂಡಿದ್ದೀನಿ. ಸೊ ಮಳೆಗಾಲದಲ್ಲಿ ಹೆಸರುಬೇಳೆನ ಜಾಸ್ತಿ ಬಳಕೆ ಮಾಡಿ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ನೀವು ಇದಕ್ಕೆ ತೊಗರಿಬೇಳೆಯನ್ನು ಸ್ವಲ್ಪ ಮಟ್ಟಿಗೆ ಕೂಡಿಸ್ಕೊಂಡು ನಾನು ಆಗಲೇ ಹೇಳಿರುವಂಥ ತರಕಾರಿಗಳನ್ನು ಹಾಕ್ಕೊಂಡು ಹುಳಿಯನ್ನು ಮಾಡ್ಕೊಳ್ಬೋದು, ಅಥವಾ ಸಾಂಬಾರು ಮಾಡ್ಕೊಳ್ಬೋದು, ಅಥವಾ ರಸಮ್ ಮಾಡ್ಕೊಳ್ಬೋದು, ಅಥವಾ ಸೂಪ್ ಮಾಡ್ಕೊಳ್ಬೋದು. ಇದರಲ್ಲೇ ತರಹವರಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ನೀವು ಇದನ್ನು ಯಾವ ರೀತಿ ಬೇಕೋ ನೀವು ಬಳಸ್ಕೊಳ್ಬೋದು. ನಾನಿವತ್ತು ಹೆಸರುಬೇಳೆಯ ರಸಮನ್ನು ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಕಡೆಯದಾಗಿ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿರುವಂತಹ ತಕ್ರ ಪ್ರಯೋಗ. ಸೊ ಈ ತಕ್ರ ಪ್ರಯೋಗವನ್ನು ನೀವು ಅನ್ನದ ಜೊತೆ ಇದನ್ನು ಮಜ್ಜಿಗೆ ರೂಪದಲ್ಲಿ ಹಾಕ್ಕೊಂಡಾದರೂ ನೀವು ಸೇವನೆ ಮಾಡಬಹುದು, ಅಥವಾ ನಮಗೆ ಬೇಡ ನಾವು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು. ಯಾವ ರೀತಿಯಲ್ಲಿ ಬೇಕಾದರೂ ಈ ತಕ್ರ ಪ್ರಯೋಗವನ್ನು ಉಪಯೋಗಿಸಿಕೊಳ್ಳಬಹುದು. ಇದು ನಮ್ಮ ಆರೋಗ್ಯಕರವಾದ ಒಂದು ಪುಷ್ಟಿಯಾದಂತಹ ಕಂಪ್ಲೀಟ್ ಫುಡ್ ಪ್ಲ್ಯಾಟರ್ ಅಥವಾ ಸಂಪೂರ್ಣ ಆರೋಗ್ಯ ಆಯುರ್ವೇದ ಥಾಲಿ. ಈ ಆಯುರ್ವೇದ ಥಾಲಿಯ ಸಂಬಂಧಿತ ನಿಮಗೇನಾದರೂ ಡೌಟ್ಗಳಿದ್ದರೆ ಅಥವಾ ನಿಮಗಿನ್ನೂ ಈ ರೆಸಿಪೀಸ್ಗಳ ಬಗ್ಗೆ ಇನ್ನೂ ಡೀಟೇಲ್ ವಿಸ್ತಾರವಾಗಿ ನಿಮಗೇನಾದರೂ ತಿಳಿಸ್ಕೊಡ್ಬೇಕಾದ್ರೆ ಖಂಡಿತ ಈ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ. ಮುಂದಿನ ಬರುವ ಸಂಚಿಕೆಗಳಲ್ಲಿ ನಾನು ಅದನ್ನು ಸುವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ವಿಸ್ತಾರ ಹೆಲ್ತ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.